ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ 47ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, 2 ಕ್ಯೂಬ್ ಹೋಲ್ ಪವರ್ ಆಫ್ 2 ಹೋಲ್ ಪವರ್ ಆಫ್ 5 ಅಂತ ಕೊಟ್ಟವ್ರೆ. ಇವಾಗ ಯಾವ ಥರ ಇದನ್ನು ಮಾಡೋದು ಅಂದರೆ, ಈ ಥರ ಲೂಪಲ್ಲಿ ಬ್ರ್ಯಾಕೆಟ್ಗಳಾದಾಗ ಬ್ರ್ಯಾಕೆಟಿಂದ ಆಚೆದು ಒಳಗಡೆದು ಗುಣಿಸೋದು ಮಾಡಬೇಕು. ಇದರದ್ದು ಆಚೆದು ಒಳಗಡೆದು ಗುಣಿಸ್ಬೇಕು. ಹಂಗಾಗಿ 3 ಗುಣಿಸ್ಬೇಕು. ಇದು 2 ಪವರ್ ಆಫ್ 3 ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 5 ಅಂತ ಆಯ್ತದ. 3 2 6, 6 5 30. ಅಲ್ಲಿಗೆ ಇದೇನಾಯ್ತದ 2 ಪವರ್ ಆಫ್ 30 ಅಂತ ಆಯ್ತದ. ಅದೇ ಥರ ಇದೇನಾಯ್ತದ, ಇವಾಗ ಇದು ಪವರ್ ಹೋಲ್ ಪವರ್ 2 ಅಂದರೆ 3 ಸ್ಕ್ವೇರ್ ಬೈ 4 ಕ್ಯೂಬು. ಇದಕ್ಕೂ ಸ್ಕ್ವೇರ್ ಆಗಬೇಕು, ಇದಕ್ಕೂ ಪವರ್ 2 ಆಗಬೇಕು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು 3 ಸ್ಕ್ವೇರು ಹೋಲ್ ಸ್ಕ್ವೇರ್ ಅಂತ ಬರೀಬೇಕು, ಡಿವೈಡೆಡ್ ಬೈ 4 ಕ್ಯೂಬ್ ಹೋಲ್ ಸ್ಕ್ವೇರ್ ಅಂತ ಬರೀಬೇಕು. ಇವಾಗ ಎಷ್ಟು 2 2 4 ಅಂತ ಆಯ್ತದ. 3 ಪವರ್ ಆಫ್ 4 ಡಿವೈಡೆಡ್ ಬೈ 3 2 6, 4 ಪವರ್ ಆಫ್ 6 ಅಂತ ಆಯ್ತದ. ಇದು ಅದ್ರ ಸಿಂಪ್ಲಿಫೈಡ್ ಫಾರ್ಮು. ಅದೇ ಥರ ಇನ್ನೊಂದು ಯಾವುದಾದ್ರೂ ಲೆಕ್ಕ ತಗೊಳ್ಳೋದು ಮಾಡಿದಾಗ 2 ಪವರ್ ಆಫ್ 3 ಪವರ್ ಆಫ್ 4 ಪವರ್ ಆಫ್ 1 ಅಂತ ಇರ್ತದೆ. ಇದ್ರ ನಿಜವಾದ ವ್ಯಾಲ್ಯೂ ಏನು ಅಂತ ಯಾವ ಥರ ಕಂಡುಹಿಡಿಯೋದು, ಈ ಥರ ಬ್ರ್ಯಾಕೆಟಲ್ಲಿದ್ದಾಗ ಗುಣಿಸೋದು ಮಾಡಬೇಕು ಪವರ್ನ. ಪೂರ್ತಿ ನಂಬರ್ಗಳೇ ಈ ಥರ ಗುಣಿಸೋದಾದಾಗ, ಪೂರ್ತಿ ನಂಬರ್ ಗುಣಿಸೋದಾದಾಗ ಕೂಡೋದು ಮಾಡಬೇಕು, ಕಾಮನ್ ಬೇಸ್ ತಗೊಂಡು. ಈ ಥರ ಬ್ರ್ಯಾಕೆಟ್ ಇದ್ದಾಗ ಗುಣಿಸೋದು, ಈ ಥರ ಇದ್ದಾಗ ಎಕ್ಸ್ಪೋನೆಂಟ್ಗಳ ಮೇಲೆ ಎಕ್ಸ್ಪೋನೆಂಟು ಮೇಲಿಂದ ಕೆಳಗೆ ಮಾಡ್ತಾ ಬರಬೇಕು. 4 ಪವರ್ ಆಫ್ 1 ಅಂದರೆ 4 ಅಂತ ಲೆಕ್ಕ ಅದು. ಇದು 2 ಪವರ್ ಆಫ್ 3 ಪವರ್ ಆಫ್ 4 ಅಂತ ಆಯ್ತದೆ. 3 ಪವರ್ ಆಫ್ 4 ಅಂದರೆ ಅದನ್ನು 3ನ 4 ಸತಿ ಗುಣಿಸ್ಬೇಕು. 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 3, 3 3 9, 9 3 27, 27 3 81. ಈ ಥರ ಇದೆಷ್ಟಾಯ್ತದೆ 2 ಪವರ್ ಆಫ್ 81. ಇದೆಷ್ಟು ಅಂದರೆ 2ನ 81 ಸತಿ ಗುಣಿಸ್ಬೇಕು, ಆ ವ್ಯಾಲ್ಯೂ ಇದು. ಅದೇ ಥರ ಇನ್ನೊಂದು ಯಾವುದಾದ್ರೂ ಕೇಳಿದ್ರೆ 2 ಕ್ಯೂಬ್ ಡಿವೈಡೆಡ್ ಬೈ 2 ಪವರ್ ಆಫ್ -5 ಟೈಮ್ಸ್ ಆಫ್ 2 ಸ್ಕ್ವೇರ್ ಅಂತ ಕೊಟ್ಟವ್ರೆ. ಇವಾಗ ಯಾವ ಥರ ಮಾಡೋದು ಅಂದರೆ, ಇವಾಗ ಸಿಂಪಲ್ಲು. ಇದು ಎಲ್ಲನೂ ಫುಲ್ಲು ಮೇಲ್ಗಡೆ ತಗೊಬಿಡ್ಬೇಕು, ಕಾಮನ್ ಬೇಸ್ 2ಕ್ಕೆ. ಎಲ್ಲನೂ ಮೇಲೆ ತಗೊಂಡಾಗ ಇದು 3 ಹಂಗೆ ಉಳಿದಿರ್ತದೆ. ಇದು ಕೆಳಗಿನ ಮೇಲೆ ಬಂದಾಗ -5 ಇರೋದು +5 ಆಯ್ತದ. ಇದು 2 ಇರೋದು -2 ಆಯ್ತದ ಮೇಲೆ ಬಂದಾಗ. 3 + 5 8, 8 - 2 6. ಇದು 2 ಪವರ್ ಆಫ್ 6 ಅಂತ ಆಯ್ತದ. ಅದೇ ಥರ ಇನ್ನೊಂದು ಕೇಳಿರ್ತಾರೆ, ಇದು 5ರಲ್ಲಿ ಮಾಡ್ತೀನಿ. 5 ಪವರ್ ಆಫ್ 1/2 ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ ಹೋಲ್ ಪವರ್ ಆಫ್ -1/3 ಅಂತ ಆಯ್ತಾ. ಇವಾಗ ಯಾವ ಥರ ಇದು ಮಾಡೋದು ಅಂದರೆ, ಎಲ್ಲನೂ ಗುಣಿಸ್ಬೇಕು ಟೋಟಲ್ ಆಗಿ. ಅವಾಗ ಏನಾಯ್ತದೆ 5 ಪವರ್ ಆಫ್ ಹಾಫ್ ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ -1/3 ಅಂತ ಆಯ್ತದೆ. 3 ಕ್ಯಾನ್ಸಲ್ ಆಯ್ತದೆ. ಅದು 5 ಪವರ್ ಆಫ್ ಹಾಫ್ ಟೈಮ್ಸ್ ಆಫ್ -1 ಅಂದರೆ 5 ಪವರ್ ಆಫ್ -1/2 ಅಂತ ಇರ್ತದೆ. ಈ -1/2 ಅಂದ್ರೇನು, ಅದು ಪವರು. ಇದು ಪೂರ್ತಿ ನಂಬರ್ ಕೆಳಗಡೆ ಬಂದಾಗ ಪ್ಲಸ್ ಆಯ್ತದೆ. 5 ಪವರ್ ಆಫ್ ಪವರ್ ಹಾಫ್ ಅಂತ. ಹಾಫ್ ಅಂದ್ರೇನು ಅಂದರೆ √5. ಪವರ್ ಹಾಫ್ ಅಂದರೆ ರೂಟ್ ಅಂತ ಲೆಕ್ಕ. ಇದು ಸಿಂಪ್ಲಿಫೈ ಮಾಡೋದು ಅದನ್ನು. ಇದೇ ಥರ ಇನ್ನೊಂದು ಲೆಕ್ಕ ಮಾಡ್ಬೋದು. ಇದು 3 ಪವರ್ ಆಫ್ 2 ಪವರ್ ಆಫ್ 0 ಪವರ್ ಆಫ್ 4 ಪವರ್ ಆಫ್ 2 ಅಂತ. ಇವಾಗ ಯಾವ ಥರ ಮೇಲಿಂದ ಕೆಳಗೆ ಮಾಡಬೇಕು. ಇವಾಗ ಇದನ್ನು ಸಿಂಪ್ಲಿಫೈ ಆಗಿ ಮಾಡ್ಬೋದು, ಯಾಕಂದರೆ 4 ಸ್ಕ್ವೇರ್ ಅಂದರೆ 4 4 16 ದೊಡ್ಡ ನಂಬರ್ ಆಯ್ತದೆ. ಅದೇ ಥರ 0 ಪವರ್ ಏನೇ ತಗೊಂಡ್ರು 0 ಎಷ್ಟು ಸತಿ ಗುಣಿಸ್ಲಿ ಅದು 0ನೇ ಆಗಿರ್ತದೆ. ಹಂಗಾಗಿ ಇದೇನಾಗೋಯ್ತದೆ, ಇಷ್ಟು ನಂಬರು 0 ಆಗೋಯ್ತದೆ. ಹಂಗಾದಾಗ 3 ಪವರ್ ಆಫ್ 2 ಪವರ್ ಆಫ್ 0 ಎಷ್ಟೇ ಪವರ್ ಇದ್ರೂ ಅದು 0 ಆಯ್ತದೆ. 2 ಪವರ್ 0 ಅಂದರೆ 1 ಅದು, ಯಾಕೆಂದರೆ ಯಾವುದೇ ನಂಬರ್ದು ಪವರ್ 0 ಮಾಡಿದ್ರೆ ಅದು 1 ಆಯ್ತದೆ. ಹಂಗಾಗಿ 3 ಪವರ್ ಆಫ್ 1 ಆಯಿತು. 3 ಪವರ್ ಆಫ್ 1 ಅಂದರೆ 3 ಅಂತ ಲೆಕ್ಕ. ಅದು ಎಕ್ಸ್ಪೋನೆಂಟ್ ಪ್ರಾಬ್ಲಮ್ಮು. ಬಾಯ್.